ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್. ಗ್ಯಾಸ್ ಖಾಲಿಯಾಗಿ 2 ಡೇಸ್ ಆಯಿತು. ಬುಕ್ ಮಾಡಿದ್ದೆ, ನಿನ್ನೆ ಗೌರ್ಮೆಂಟ್ ಹಾಲಿಡೇ ಅಂತ ಬಂದಿಲ್ಲ. ಸೊ ಇವತ್ತು ಬರ್ಬೋದೇನೋ. ಬ್ರೇಕ್ಫಾಸ್ಟಿಗೆ ಅಂತೇಳಿ ಇಲ್ಲಿ ಹೊಸದಾಗಿ ಓಪನ್ ಆಗಿರುವಂಥ ಶ್ರೀ ಉಡುಪಿ ಕೆಫೆಗೆ ಬಂದಿದ್ದೀನಿ. ಬ್ರೇಕ್ಫಾಸ್ಟ್ ಎಲ್ಲ ಇಲ್ಲಿ ಮಾಡಿ ಬಿಸಿಲಿದ್ದ ಕಾರಣ ಒಂದು ಜ್ಯೂಸ್ನ ತಗೊಂಡು ಜ್ಯೂಸ್ ಕುಡ್ಕೊಂಡು ಇವಾಗ ಫೀಲ್ಡಿಗೆ ಹೊರಟಿದ್ದೀನಿ. ಲೆಟ್ಸ್ ಗೋ. ಹಾಯ್ ಫ್ರೆಂಡ್ಸ್, ಸೊ ನಾನಿವಾಗ ಫೀಲ್ಡಲ್ಲಿದ್ದೀನಿ. ಎಂತ ಗೊತ್ತಾ, ಫೀಲ್ಡಲ್ಲಿ ಮಾಡೋದು ಅಷ್ಟೇನು ಈಸಿ ಇಲ್ಲ. ಫುಲ್ ಬಿಸಿಲು ಬೇರೆ ಇದೆ. ಇವಾಗ ನೈಟಲ್ಲಿ ಸ್ವಲ್ಪ ಮಳೆ ಬಂದು ಕೋಲ್ಡ್ ಆಗಿರುತ್ತೆ, ಮತ್ತೆ ಹಾಗಲಲ್ಲಿ ಬಿಸಿಲಿರುತ್ತೆ. ಹಾಗೆ ಒಂದ್ಸಲ ಜ್ಯೂಸ್ ಬೆಳಗ್ಗೆ ಭತ್ತ ಕುಡ್ಕೊಂಬಂದೆ. ಇವಾಗ ಮತ್ತೆ ಹೋಗಿ ಕುಡಿಬೇಕು ಜ್ಯೂಸ್ನ. ಸೊ ಮೊದಲು ಇವಾಗ ಕೋಲ್ಡ್ ನೀರು ತಗೊಂಬಂದಿದ್ದೀನಿ, ಸುಸ್ತಾಗಿತ್ತು. ಅವನು ಒಂದು ಸೈಡಲ್ಲಿ ಕೂತಿದ್ದಾನೆ. ನೀರು ಅಷ್ಟೇ ಒಂದು ಸಲ ಖಾಲಿಯಾಗಿ ಇನ್ನೊಂದ್ಸತಿ ಕುಡಿತಾ ಇದ್ದೀವಿ. ಅಷ್ಟು ಬಿಸಿಲಿದೆ, ಎಷ್ಟು ಕುಡಿದ್ರೂ ಸಾಕಾಗ್ತಿಲ್ಲ. ಇವಾಗ ಹೋಗಿ ಜ್ಯೂಸ್ ಕುಡಿಯೋಣ. ಜ್ಯೂಸ್ ಕುಡಿದ್ರೆ ಅದೇ ಮತ್ತೆ ಜಾಸ್ತಿ ಬಾಯಾರಿಕೆ ಆಗುತ್ತೆ ಅಂತ ಇದೆ ಅಷ್ಟೇ, ಅದಕ್ಕೆ ನೀರೇ ಕುಡಿಯೋಣ. ಹಾಗೆ ಇವಾಗ ನೋಡಿ ಅಲ್ಲಿ ಅವನು ಕೂತಿದ್ದಾನೆ ಹೆಂಗೆ ಬಿಸಿಲಿಗೆ. ಗೈಸ್, ನಾವಿವಾಗ ಪಕ್ಕದಲ್ಲಿರುವ ಜ್ಯೂಸ್ ಅಂಗಡಿ ಬಂದು ಇವನೊಂದು ಮಿಲ್ಕ್ ಶೇಕ್ ಮಸ್ಕ್ ಮೇಲೆ ಇರಿದು, ಆಮೇಲೆ ನಾನೊಂದು ಲೈಮ್ ಸೋಡಾನ ತಗೊಂಡೆ. ಹಾಗೆ ಕುಡಿದ್ವಿ. ಆಮೇಲೆ ಮತ್ತೆ ಡ್ಯೂಟಿಗೆ ಹೋದ್ವಿ. ಸೊ ಡ್ಯೂಟಿಲಿ ಹಶ್ವಾಗ್ತಿರಲಿಲ್ಲ, ಯಾಕೆಂದರೆ ಬಿಸಿಲು ಜಾಸ್ತಿ ಇತ್ತಲ್ವ. ಜ್ಯೂಸು ನೀರಂತ ಹೊಟ್ಟೆ ತುಂಬಿತ್ತು. ಮತ್ತು 3 ಗಂಟೆ ಆಗಿತ್ತು ಅಂತ ಹೇಳಿ ಊಟಕ್ಕೆ ಹೊರಟಿದ್ದೀವಿ. ಗೈಸ್, ಊಟ ಎಲ್ಲ ಮಾಡಿ ಕೆಲಸಕ್ಕೆ ಹೋಗಿ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ಬಂದ ನಂತರ ಬಟ್ಟೆ ಒಣಗಕ್ಕೆ ಹಾಕಿದ್ದೆ. ಅದೆಲ್ಲ ಒಣಗಿತ್ತು. ಬಟ್ಟೆ ಎಲ್ಲ ಮಡಚಿ ಗ್ಯಾಸ್ ಖಾಲಿಯಾಗಿತ್ತಲ್ವ, ಗ್ಯಾಸ್ ಫೈನಲಿ ಬಂತು. ಟೀ ಇಟ್ಟು ಟೀ ಒಂದು ಮಾಡಿ ಫುಲ್ ಫ್ರೆಶ್ ಅಪ್ ಆಗಿ ಟೀ ಒಂದು ಕುಡಿದು ಮೈಂಡ್ ಫ್ರೆಶ್ ಆಯಿತು. ಸೊ ಮತ್ತು ಔಟ್ಸೈಡ್ ಹೋಗಬೇಕಿತ್ತು ಸ್ವಲ್ಪ ರೇಷನ್ ತರೋಕ್ಕೆ. ಹಾಗೆ ಅಂಗಡಿಗೆ ಹೋಗಿ ರೇಷನ್ ಎಲ್ಲ ತೊಗೊಂಬಂದು ಮನೆಗೆ ಬಂದೆ. ಸೊ ಲೇಟಾಗಿತ್ತು. ಹಾಗೆ ಏನು ಮಾಡೋದು ಅಂತ ಗೊತ್ತಾಗಿಲ್ಲ. ಫಿಶ್ ಇತ್ತು. ನಾನೇ ಮಸಾಲ ತಯಾರಿಸಿ ಫಿಶ್ ಫ್ರೈಗೆ ಮಸಾಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೆ. ಹಾಗೆ ಮತ್ತು ಐಟಮ್ ಎಲ್ಲ ಅಂಗಡಿಯಿಂದ ತಂದಿರೋದೆಲ್ಲ ಜೋಡಿಸಿ ಆಮೇಲೆ ವೈಟ್ ರೈಸು ಮತ್ತು ರಸಮಿಗೆ ರೆಡಿ ಮಾಡಬೇಕು. ಸೊ ಅದಕ್ಕಿಂತ ಮೊದಲು ಇಲ್ಲಿ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಸೊಪ್ಪೆಲ್ಲ ತೊಗೊಂಬಂದಿದ್ದೆ, ಅದನ್ನೆಲ್ಲ ಬಿಡಿಸಿ ಇಟ್ಟಿದ್ದೆ. ಅಷ್ಟಾಗ್ತಾ ಟೈಮ್ ಹೋದದ್ದೇ ಗೊತ್ತಾಗಿಲ್ಲ. ಸೊ 8:30 ಆಗಿತ್ತು ಆವಾಗಲೇ. ಆಗ ಪಟ ಎಲ್ಲ ಕೆಲಸ ಎಲ್ಲ ಮುಗಿಸಿ ಮತ್ತು ರಸಮಿಗೆಲ್ಲ ಟೊಮೊಟೊ ಬೇಯಿಸೋಕ್ಕಿಟ್ಟಿದ್ದೆ. ಆಮೇಲೆ ಅದಕ್ಕೆ ಏನೆಲ್ಲ ಬೇಕು ಅದನ್ನೆಲ್ಲ ಐಟಮ್ಸ್ನ, ವೆಜಿಟೇಬಲ್ಸ್ ಅಂದರೆ ಆನಿಯನು, ಕರಿಬೇವು ಅದನ್ನೆಲ್ಲ ಕಟ್ ಮಾಡಿ ಬದಿಗಿಟ್ಟೆ. ಆಮೇಲೆ ಒಗ್ಗರಣೆ ಹಾಕೋಣ ಅಂತ ಹೇಳಿ ಟೊಮೊಟೊ ಬೇಯಿಸೋಕ್ಕಿಟ್ಟಿದ್ದೆ. ಅದು ಕೂಡ ಕುಕ್ಕರಲ್ಲಿ ವಿಜಿಲ್ ಆಗಿತ್ತು. ಅಷ್ಟಾಗ ಪಕ್ಕದಲ್ಲೇ ಒಗ್ಗರಣೆಲ್ಲ ಹಾಕಿ ರಸಮಿಗೆ ರೆಡಿ ಮಾಡ್ತಾಯಿದ್ದೆ. ಪಕ್ಕದಲ್ಲೇ ಮ್ಯಾರಿನೇಟ್ ಮಾಡಿದ ಫಿಶ್ಶು ಇತ್ತು. ವೈಟ್ ರೈಸು ಇಟ್ಟಿದ್ದೆ ಗ್ಯಾಸಲ್ಲಿ. ಫೈನಲಿ ರಸಮ್ ಆಯಿತು, ವೈಟ್ ರೈಸು ಕೂಡ ಆಯಿತು. ಇವಾಗ ಫಿಶ್ನ ಫ್ರೈ ಮಾಡ್ತಾ ಇದ್ದೀನಿ. ನಾನು ಮೊದಲಿಗೆ ಇದು ಮಸಾಲ ಪೌಡರ್ ಇದೆಯಲ್ಲ ಫಿಶ್ ಇದು, ಅದನ್ನು ಯೂಸ್ ಮಾಡ್ತಿದ್ದೆ ಆಯಿತಾ. ಓಕೆ, ಅದು ಚೆನ್ನಾಗಿರುತ್ತೆ, ಆದರೆ ಅದಕ್ಕೆ ಎಂತೆಲ್ಲ ಹಾಕಿರ್ತಾರೆ ಟೇಸ್ಟಿಂಗ್ ಪೌಡರ್ ಎಲ್ಲ. ಹಾಗಾಗಿ ನಾನು ಅಮ್ಮನ ಹತ್ರ ಕೇಳಿಕೊಂಡು ನಾನೇ ಫಿಶ್ ಫ್ರೈ ಮಸಾಲ ಮನೆಯಲ್ಲೇ ರೆಡಿ ಮಾಡ್ತಿದ್ದೆ. ಇದೆಲ್ಲದಕ್ಕೂ ಆಗುತ್ತೆ, ಪುಳಿ ಮುಂಚಿಗೆ ಇದಕ್ಕೆಲ್ಲ ಫಿಶ್ ಇದೆ ಐಟಮ್ಸಿಗೆ. ಹಾಗೆ ಕೇಳ್ಕೊಂಡು ಮಾಡಿದ್ದೆ. ಲಾಸ್ಟ್ ಟೈಮ್ ಮಾಡಿದಾಗ ಚೆನ್ನಾಗಿ ಬಂದಿತ್ತು. ಇವಾಗ ಮತ್ತೆ ಅದನ್ನೇ ಮಾಡಿದ್ದೆ. ಸೊ ನೆಕ್ಸ್ಟಿಂದ ಇದೇ ಮಾಡೋದೈತೆ. ನೆಕ್ಸ್ಟ್ ನಿಮಗೆ ಹೇಳ್ತೀನಿ ನಾನು ಯಾವ ಥರ ಮಾಡೋದು ಅಂತ ಹೇಳಿ. ಫಿಶ್ಶು ಫ್ರೈ ಆಯಿತು. ಬಿಸಿ ಬಿಸಿ ಅನ್ನನೂ ರೆಡಿಯಾಗಿತ್ತು. ತಟ್ಟೆಗೆ ಹಾಕ್ಕೊಂಡು ರಸಮು ಹಾಕ್ಕೊಂಡು ಫಿಶ್ ಫ್ರೈ ಜೊತೆ ತಿಂದರೆ ಸೂಪರ್ ಇರುತ್ತೆ. ಸೊ ಇವತ್ತಿನ ಈ ನನ್ನ ವ್ಲಾಗ್ ಇದಾಗಿತ್ತು. ನಾರ್ಮಲ್ ಕೆಲಸಕ್ಕೆ ಹೋಗೋದು, ಕೆಲಸದಿಂದೆಲ್ಲ ಫುಲ್ಲು ಶೆಕೆ ಅಂತ ಹೇಳಿ ಜ್ಯೂಸು ನೀರು ಕುಡಿಯೋದು, ಆಮೇಲೆ ಅಲ್ಲಿಂದ ಕೆಲಸ ಮುಗಿಸ್ಕೊಂಡು ಹೋಟ್ಲಲ್ಲಿ ಊಟ. 2-3 ದಿನದಿಂದ ಹೋಟ್ಲಲ್ಲೇ ಊಟ ಆಯಿತು, ತಿನ್ನೋದು, ಬ್ರೇಕ್ಫಾಸ್ಟ್, ಲಂಚ್ ಅಂತ ಹೇಳಿ. ಇವಾಗ ಗ್ಯಾಸ್ ಬಂದ ನೋಡಿ ಖುಷಿ ಆಯಿತು. ಅದಕ್ಕೆ ನಾವೇ ಮನೆಯಲ್ಲಿ ರೈಸ್ ಮತ್ತು ರಸಮ್ ಮಾಡಿದ್ವಿ. ಫೈನಲ್ ನಾನು ಅದನ್ನೆಲ್ಲ ತಿಂದಾಯಿತು. ಇದು ನೆಕ್ಸ್ಟ್ ಡೇ ವ್ಲಾಗು, ಅಂದರೆ ಇವತ್ತಿದು ಸಂಡೇ ವ್ಲಾಗು. ಬೆಳಗ್ಗೆ ಲೇಟಾಗಿ ಎದ್ದೆ, ಸಂಡೇ ರಜೆ ಅಲ್ವಾ, ಹಾಗೆ ಲೇಟಾಗಿ ಎದ್ದು ಫಸ್ಟ್ ತಲೆ ಎಲ್ಲ ಬಾಚಿಕೊಂಡು ವಾಶ್ರೂಮ್ಗೆ ಹೋಗಿ ಬ್ರಷ್ ಮಾಡ್ಕೊಂಬರೋಣ ಅಂತ ಹೇಳಿ. ಆಮೇಲೆ ಕಾಫಿ ತಿಂಡಿಗೆ ಏನಾದರೂ ಮಾಡಬೇಕು. ಮೊದಲಿಗೆ ಇವಾಗ ಎದ್ದು ಮುಖ ಎಲ್ಲ ತೊಳೆದು ಫೇಸ್ ವಾಶಲ್ಲಿ ಮುಖ ಸ್ವಲ್ಪ ತೊಳೆದು ಆಮೇಲೆ ಬ್ರಷ್ ಮಾಡ್ಕೊಬೇಕು. ಆಮೇಲೆ ನೋಡೋಣ ಏನು ಮಾಡೋದು ಅಂತ ಹೇಳಿ. ಇವತ್ತು ಹೊರಗೆ ಹೋಗೋ ಪ್ಲ್ಯಾನ್ ಏನೂ ಇಲ್ಲ. ಸಡನ್ ಪ್ಲ್ಯಾನ್ ಮಾಡಿದರೆ ಹೋಗೋಕ್ಕೆ ಆಗೋಲ್ಲ, ಅದಕ್ಕೆ ಏನು ಪ್ಲ್ಯಾನ್ ಮಾಡೋಕ್ಕೆ ಹೋಗೋಲ್ಲ. ಇದ್ದರೆ ಹಾಗೆ ಹೋಗ್ಬೋದಲ್ಲ ಅಂತ ಹೇಳಿ. ಸೊ ಮೊದಲಿಗೆ ಫ್ರೆಶ್ ಅಪ್ ಆಗೋಣ ಪಟ ಅಂತ ಹೇಳಿ ಬ್ರಷ್ ಎಲ್ಲ ಮಾಡಿಕೊಂಡು ಆಮೇಲೆ ಅಡುಗೆ ಮನೆ ಕಡೆ ಹೋಗೋಣ. ಮತ್ತೆಂತ ಗೊತ್ತಾ, ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಮತ್ತು ನನ್ನ ಪ್ರತಿಯೊಂದು ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಇದೇ ರೀತಿ ನನ್ನ ಸಪೋರ್ಟ್ ಮಾಡಿ. ಸೊ ಚಲೋ ಗುಡ್ ಮಾರ್ನಿಂಗ್ ಗೈಸ್. ನಾನಿವತ್ತು ದೋಸೆ ಮಾಡೋಣ ಅಂತ ಹೇಳಿ ರೆಡ್ ಚಟ್ನಿಗೆಲ್ಲ ರೆಡಿ ಮಾಡಿದ್ದೀನಿ. ಸೊ ದೋಸೆ ನೋಡಬೇಕು ಯಾವ ರೀತಿ ಬರುತ್ತೆ ಅಂತ ಹೇಳಿ, ಯಾಕೆಂದರೆ ತಂಗಿ ಮೊನ್ನೆ ಬದನೆ ಫ್ರೈ ಏನೋ ಮಾಡೋಕ್ಕೋಗಿ ಎದ್ದೇಳುತ್ತಿಲ್ಲೋ ಗೊತ್ತಿಲ್ಲ ದೋಸೆ. ಸೊ ದೋಸೆ ಮತ್ತು ಕಾಫಿ ಮಾಡಿದೆ. ಫೈನಲಿ ದೋಸೆ ಬಂತು ಚೆನ್ನಾಗಿ.
ತಿಂದು ಇವತ್ತು ಏನೋ ಪ್ಲ್ಯಾನ್ ಇರಲಿಲ್ಲಲ್ಲ, ಹಾಗೆ ರಿಲಯನ್ಸ್ ಮಾರ್ಟಿಗೆ ಫ್ರೆಂಡ್ಸ್ ಎಲ್ಲ ಹೊರಟಿದ್ದೀವಿ. ಸೊ ಇಲ್ಲಿ ಲಿಫ್ಟ್ ಇತ್ತು, ಆದರೂ ನಾವು ಸ್ಟೇರ್ ಕೇಸಲ್ಲಿ ಹೋಗ್ತಾ ಇದ್ವಿ ನಡ್ಕೊಂಡು ಹೋಗೋಣ ಮೇಲೆ. ಸೊ ನಾನು ರಸ್ತೆಗೆ ಏನಂತೇಳಿ ಜುಡಿಯೋಕ್ಕೆ ಹೋಗೋಕ್ಕಂತ ಅಂದ್ಕೊಂಡಿದ್ದೆ, ಆಗಿಲ್ಲ, ಇಲ್ಲೇ ಬಂದ್ವಿ. ಇಲ್ಲೊಂದು ಬ್ಲ್ಯಾಕ್ ಕಲರ್ ಡ್ರೆಸ್ ಇಷ್ಟ ಆಗಿತ್ತು, ಸೊ ನೋಡಿದೆ, ಟ್ರಯಲ್ ಮಾಡೋಕ್ಕೆ ಹೋಗಿಲ್ಲ. ಆದರೂ ಮತ್ತೆ ಹಾಗೆ ನೋಡಿ ಸ್ವಲ್ಪ 50-50 ಇತ್ತು, ಹಾಗೆ ಅದಲ್ಲೇ ಬಿಟ್ಟೆ. ಸೊ ರಿಲಯನ್ಸ್ ಮಾರ್ಟಲ್ಲಿ ತುಂಬ ಆಫರ್ಸ್ ಇತ್ತು, ಇಲ್ಲಿ ಮಗು ಇತ್ತು, 70 ರುಪೀಸ್ ಇತ್ತು, 56 ರುಪೀಸಿಗೆ ಅದನ್ನು ತೊಗೊಂಡೆ. ಆಮೇಲೆ ಅಲ್ಲಿಂದ ಒಂದು ಸತಿ ಫುಲ್ ಕಣ್ಣಾಡಿಸ್ಕೊಂಡು ನೋಡಿದ್ವಿ. ನಮ್ಮ ಮಂಗಳೂರಿದು ಜೀಗುಜ್ಜೆ ಇತ್ತು, ಆಮೇಲೆ ಹಲಸಿನ ಹಣ್ಣು ಕೂಡ ಇತ್ತು. ಬಟರ್ ಫ್ರೂಟಿಗೆ 25 ರೂಪಾಯಿ ಒಂದಕ್ಕೆ. ಮತ್ತು ನನಗೆ ಏನೆಲ್ಲ ಬೇಕಾದನ್ನೆಲ್ಲ ಹಿಡ್ಕೊಂಡು ಟ್ರೋಲಿಯಲ್ಲಿ ಹಾಕ್ಕೊಂಡು ಫ್ರೆಂಡಿಗೂ ಬೇಕಾದದೆಲ್ಲ ಐಟಮ್ನ ಹಿಡ್ಕೊಂಡು ಬಂದ್ವಿ. ಸೊ ಇಲ್ಲಿ ಪಾರ್ಕಿಂಗ್ಗೆ ಅಮೌಂಟ್ ತೊಗೊತಾರಲ್ಲ, ಹಾಗೆ ಇದರಲ್ಲೇ ಡಿಡಕ್ಟ್ ಮಾಡಿರ್ತಾರೆ. ಸೊ ಹಾಗೆ ಹೊರಗಡೆ ಬರ್ತಾ ಜಸ್ಟ್ ಬೇಕಿತ್ತು, ಅದರಿಂದ ಪಫ್ಸು ಮತ್ತು ಏನೋ ಸಮೋಸ ತೊಗೊಂಡು ತಿಂದ್ವಿ. ಚೆನ್ನಾಗಿತ್ತು, ಪ್ರೈಸ್ ಕೂಡ ಓಕೆ. ಪಫ್ಸ್ನ ತಿನ್ನುವಾಗ ಗಂಟಲಲ್ಲಿ ಸಿಕ್ಕಾಕೊಳ್ಳುತ್ತೆ, ಸೊ ಜ್ಯೂಸ್ ಬೇಕಂತ ಅನಿಸುತ್ತೆ. ಸೊ ಜ್ಯೂಸ್ ಇರಲಿಲ್ಲ ಇಲ್ಲಿ, ಬರೀ ಪಫ್ಸು, ಸಮೋಸ, ಕೇಕ್ ಅಂತ ಇತ್ತು. ಮುಂದಗಡೆ ಒಂದು ಜ್ಯೂಸ್ ಅಂಗಡಿ ಇತ್ತು, ಕಬ್ಬಿನ ಹಾಳಿದು, ಹಾಗೆ ಅಲ್ಲೇ ಕುಡಿಯೋಣ ಅಂತ ಲಾಸ್ಟ್ ಟೈಮ್ ಟ್ರೈ ಮಾಡಿದೆ, ಚೆನ್ನಾಗಿತ್ತು. ಹಾಗೆ ಇವತ್ತು ಕೂಡ ಅಲ್ಲೇ ಹೋದ್ವಿ. ಮೊದಲಿಗೆ ನಾವು ಒಂದು ವಾಟರ್ ಬಾಟ್ಲು ತೊಗೊಂಡು ನೀರು ಕುಡಿದ್ವಿ. ಆಮೇಲೆ ಇದರಲ್ಲಿ ತುಂಬ ಫ್ಲೇವರ್ಸ್ ಇದೆ, ಜಿಂಜರ್, ಜೀರಾ ಆ ಥರ ಎಲ್ಲ ಇದೆ. ಸೊ ನಾನಿಲ್ಲಿ ನಾರ್ಮಲ್ ಶುಗರ್ ಕ್ಯಾನ್ ಆರ್ಡ್ರ್ ಮಾಡಿದ್ದೆ. ಮೊದಲಿಗೆ ನೀರು ಕುಡಿದು ಆಮೇಲೆ ಶುಗರ್ ಕ್ಯಾನ್ ತಗೊಂಡು ಕುಡಿದೆ. ಚೆನ್ನಾಗಿತ್ತು ಟೇಸ್ಟ್ ಕೂಡ. ಅಂದರೆ ಬೇರೆ ಕಡೆಯಲ್ಲೆಲ್ಲ ಐಸೆಲ್ಲ ಹಾಕಿ ಮೊದಲೇ ಒಂದು ಪಾತ್ರೆಯಲ್ಲಿ ಹಾಕಿಟ್ಟಿರ್ತಾರೆ, ಮತ್ತು ಅದು ಕಬ್ಬಿಂದು ಜ್ಯೂಸ್ ತೆಗೆಯುವಾಗ ಅದಕ್ಕೆ ಕಬ್ಬಿನ ಹಾಲು ಬರುತ್ತಲ್ವ, ಹಾಗೆ ಅದು ನೀರಿರುತ್ತೆ. ಇದರಲ್ಲಿ ಆ ಥರ ಇರಲಿಲ್ಲ, ವಿದೌಟ್ ಶುಗರ್, ವಿದೌಟ್ ಐಸ್ ಕುಡಿದಿದ್ದು, ಚೆನ್ನಾಗಿತ್ತು. ಮತ್ತು ಅಲ್ಲಿಂದ ಬರೋ ದಾರಿಯಲ್ಲಿ ನಮ್ಮದೊಂದು ಹಳೇ ಅಕ್ವೇರಿಯಂ ಶಾಪ್ ಇದೆ, ಅಲ್ಲಿಗೆ ಮಾತಾಡ್ಸ್ಕೊಂಡೋಗಿ ಹೋಗಿದ್ದೀವಿ. ಇಲ್ಲಿ ನೋಡಿ ಅವ್ರನ್ನ ಮಾತಾಡ್ಸ್ಕೊಳಲ್ಲ, ಬನ್ನಿ. ಅಗಲ ಕರೆಂಟ್ ಇಲ್ಲ ಅಂತ ಹೇಳಿ ಸುಳ್ಳು ಹೇಳಿದೆ. ಕರೆಂಟ್ ಬಿಲ್ ಉಳಿಸ್ತಾರೆ, ಇದು ಬಿಸ್ನೆಸ್ ಅಂದ್ರೆ. ಅಲ್ಲಿ ಖುಷಿ ಆಗುತ್ತೆ. ಇಲ್ಲಿ ಅಂದ್ರೆ ಅದು ರೋಡ್ ಕ್ರಾಸ್ ಆಗೊಂಡ್ ಬರ್ಬೇಕಲ್ಲ. ಅದೇ ಅಲ್ಲ, ಇಲ್ಲಿ ಮಾಡಿದೌದು, ರೋಡ್ ಕ್ರಾಸ್ ಆಗೊಂಡ್ ಬರ್ಬೇಕು, ಹೆಲ್ಮೆಟ್ ಹಾಕ್ಬೇಕು. ಅದ್ರಲ್ಲಿ ಕಾಸಿಲ್ಲ, 150 ರೂಪಾಯಿ ಕಡಿಮೆ. ಅದ್ರಲ್ಲಿ ಆಟೋಗೆ ನಮ್ಮ ಹತ್ರನೇ ಕೊಟ್ಟು ಸ್ಟಾರ್ಟಿಂಗ್ ನನಗೆ ಪರಿಚಯ ಇಲ್ಲ. ಮಂಗಳೂರು ಕಡೆ ಅಂದ್ರೆ ಮೋಸ ಇಲ್ಲ ಅಂತ ನಮ್ಗೆ ಗೊತ್ತಾಗಾಯ್ತು, ಯಾಕಂದ್ರೆ ನಮ್ಮ ಮಕ್ಕಳಿಗೂ ಕೊಟ್ಟಿರೋದು ಅಲ್ಲೇ. ಸರ್ ಆಮೇಲೆ ಗೈಸ್, ನಾವಿಲ್ಲಿ 2 ಜೋಡಿ ಫಿಶ್ನ ತೊಗೊಂಡ್ವಿ. ಅಕ್ವೇರಿಯಮಲ್ಲಿ ಮೊದಲೇ ಜಾಸ್ತಿ ಫಿಶ್ ಇದೆ, ಅದಕ್ಕೆ ಸ್ವಲ್ಪ 2 ಜೋಡಿ ತೊಗೊಂಡ್ವಿ. ಮತ್ತು ಹೋಗ್ತಾ ಕೋರಿ ರೊಟ್ಟಿ ಇತ್ತು ಮನೆಯಲ್ಲಿ, ಅದಕ್ಕೆ ಚಿಕನ್ ಸಾರನ್ನ ತೊಗೊಂಡು ಹೋಗಿದ್ವಿ. ಅದನ್ನು ತಿಂದು ಸ್ವಲ್ಪ RCB ಮ್ಯಾಚ್ ಇತ್ತು, RCB ಮ್ಯಾಚ್ನ ನೋಡಿಕೊಂಡು ಆಮೇಲೆ ಪಾತ್ರೆ ಎಲ್ಲ ತೊಳೆದು ಮನೆನ ಕ್ಲೀನ್ ಮಾಡ್ತಿದ್ದೆ, ಗುಡಿಸ್ಕೊಂಡೆಲ್ಲ. ಇನ್ನು ಒರೆಸ್ಬೇಕು. ಆಮೇಲೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಬಟ್ಟೆನೂ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ. ಇನ್ನು ಅದಕ್ಕೊಂಚೂರು ಕಂಫರ್ಟ್ ಹಾಕಿ ಬಟ್ಟೆ ಎಲ್ಲ ಡ್ರೈನ್ ಆದರೆ ಫುಲ್ ವಾಶ್ ಎಲ್ಲ ಆಗಿರುತ್ತೆ. ಮತ್ತು ಹಗ್ಗಕ್ಕೆ ಹಾಕಬೇಕು. ಆಮೇಲೆ ಮತ್ತೆ ನಾರ್ಮಲ್ ಕೆಲಸ ಇರುತ್ತೆ, ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಂಡು ರಾತ್ರಿಗೆ ಡಿನ್ನರ್ಗೆ ರೆಡಿ ಮಾಡ್ಕೊಬೇಕು. ಸೊ ಇದು ಅದರ ಕೆಲಸ ಅದ್ರ ಪಾಡಿಗೆ ಮಾಡ್ತಾ ಇರುತ್ತೆ, ನಾನು ನನ್ನ ಪಾಡಿಗೆ ಆ ಕಡೆ ಕೆಲಸ ಮಾಡಬೇಕು. ಹೊರಗಡೆ ಬೇರೆ ಇವತ್ತು ಜೋರಾಗಿ ಮಳೆ ಬರ್ತಾ ಇದೆ. ಸೊ ಹೊರಗಡೆ ತೋರಿಸ್ತೀನಿ ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಿದೆ. ಅದಕ್ಕೆ ಕಾಫಿನೂ ಇಟ್ಟೆ, ಸಾಯಂಕಾಲ ಆಗಿತ್ತಲ್ವ, ಹಾಗೆ ಕಾಫಿ ಕುಡ್ಕೊಂಡು ಈ ಒಂದು ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವ್ಲಾಗ್ನಲ್ಲಿ ಸಿಗೋವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್, ಲವ್ ಯು ಆಲ್.